ಅಂದೊಂದಿತ್ತು ಕಾಲ ಆ ಸುಂದರಿಯರ ಮೇಲ ಸೂರಯ್ಯ ಮಧುಬಾಲ ವೈಜಯಂತಿ ಮಾಲ ಇಂದೇಕೆಲ್ಲ ಏನಾದರೂ ಓಹೋ 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 ಸುಂದರಿಯರೆಲ್ಲ ಏನಾದರೂ ಕಾಲಕ್ರಮೇಣ ಸುಂದರಿಯರು ಎಲ್ಲರೂ ಮಾಯ ಆಗಲೇಬೇಕಲ್ವ. ಯಾವುದೂ ನಿತ್ಯ ನಿರಂತರ ಯಾವುದೂ ಇರೋಕ್ಕೆ ಸಾಧ್ಯ ಇಲ್ಲ. ಕಷ್ಟ ಯಾವುದೇ ಒಂದು ಸ್ಟೇಜಲ್ಲಿ ಕಷ್ಟನೇ ನೋಡದೇ ಇರೋರಿಗೆ ಜೀವನ ಅಂದರೆ ಏನು ಅಂತ ಅಷ್ಟು ಅರ್ಥ ಆಗಲ್ಲ. ಹಿಂಗೇ ಇರಬೇಕು ಹಂಗೇ ಇರಬೇಕು ನಾವು ಹಿಂಗೇ ಇರ್ತೀವಿ, ಅದು ಶುದ್ಧ ಸುಳ್ಳು. ಎಲ್ಲವೂ ಚೇಂಜ್ ಆಗುತ್ತೆ. ಕಾಲ ಎಲ್ಲನೂ ಚೇಂಜ್ ಮಾಡುತ್ತೆ. ನಾನು ಒಂದು ಕಾಲದಲ್ಲಿ ಹೀಗೆ ಇರಬೇಕು ಹಂಗೇ ಇರಬೇಕು. ನಾನು ನನ್ನ ಮಗಳನ್ನ ಸ್ಕೂಲಿಗೆ ಬಿಡೋಕ್ಕೆ ಹೋಗ್ತಿದ್ದೆ. ಅಲ್ಲೆಲ್ಲರೂ ಬಟ್ಟೆ ಒಗಿತಾ ಇದ್ದರು. ನಾನು ಅಲ್ಲೇ ಅದನ್ನು ತುಳ್ಕೊಂಡು ನಮ್ಮ ಏರಿಯಾದಿಂದ ಇನ್ನೊಂದು ಏರಿಯಾಗೆ ನನ್ನ ಮಗಳನ್ನ ಸ್ಕೂಲಿಗೆ ಬಿಡೋಕ್ಕೆ ಹೋಗ್ಬೇಕಾದ್ರೆ ಅನ್ಕೊತಾ ಇದ್ದೆ, ಅಪ್ಪ ಇಲ್ಲೆಲ್ಲ ಜನಗಳು ಹೆಂಗಪ್ಪ ಇರ್ತಾರೆ ಅಂತ. ನನಗೆ ಅದೇ ರೋಡಲ್ಲಿ ದೇವರು ಓಡಾಡ್ತಾರೆ ಮಾಮೂಟ. ಹಂಗೆ ನಾವು ಯಾವುದು ಬೇಡ ಅಂತೀವೋ, ಯಾವುದು ಅಸಹ್ಯ ಪಟ್ಕೊತೀವೋ, ನನಗಾಗಿರೋ ಅನುಭವ ಅಸಹ್ಯ ಪಟ್ಕೊತೀವೋ ಅದು ನನ್ನ ಹತ್ರ ಬರೋಂಗೆ ದೇವ್ರು ಮಾಡ್ತಾನೆ. ಅದಕ್ಕೆ ನಾವು ಹಿಂಗೇ ಇರ್ತೀವಿ, ಹಿಂಗೇ ಇರಬೇಕು, ಎಲ್ಲದರಲ್ಲೂ ಪರ್ಫೆಕ್ಟು ಇರೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವೂ ಚೇಂಜ್ ಆಗುತ್ತೆ, ಯಾವುದು ಶಾಶ್ವತ ಅಲ್ಲ. ಬಾಲ್ಯ, ಯೌವನ, ವೃದ್ಧಾಪ್ಯ ಹೆಂಗೆ ಚೇಂಜ್ ಆಗುತ್ತೋ ಎಲ್ಲವೂ ಹಂಗೆ ಚೇಂಜ್ ಆಗುತ್ತೆ. ಏನು ಗೊತ್ತಾ ಗೈಸ್, ಮಕ್ಕಳುಗಳು ಬೀಳ್ತಾ ಇರ್ತಾರೆ ಯಾವಾಗಲೂ ಬೀಳೋದು, ಪೆಟ್ಟು ಮಾಡ್ಕೊಳ್ಳೋದು, ಆಕ್ಸಿಡೆಂಟ್ಗಳೆಲ್ಲ ಆಗ್ತಿರುತ್ತೆ. ಅಂಥವ್ರು ಏನು ಮಾಡಬೇಕಂದ್ರೆ, ಬೆಳ್ಳಿ ಚೈನ್ಗೆ ಬೆಳ್ಳಿ ಡಾಲರ್ ಗಣೇಶನ ಹಾಕ್ಕೊಳ್ಳೋದ್ರಿಂದ ಆಕ್ಸಿಡೆಂಟ್ಗಳಾಗಲ್ಲ. ಮಕ್ಕಳುಗಳು ಅಲ್ಲಿ ಇಲ್ಲಿ ಬೀಳೋದು, ಕೈ ಕಾಲು ಪೆಟ್ಟು ಮಾಡ್ಕೊಳ್ಳೋದು ಕೂಡ ತಪ್ಪುತ್ತೆ. ಜಾಸ್ತಿ ಯಾರು ಮಕ್ಕಳುಗಳು ಬೀಳ್ತಿರ್ತಾರೋ ಅವ್ರು ಇದನ್ನು ಮಾಡ್ಕೊಳ್ಳಿ. ಮತ್ತು ಆಕ್ಸಿಡೆಂಟ್ ಆಗೋರು, ಜಾಸ್ತಿ ಆಕ್ಸಿಡೆಂಟ್ ಭಯ ಇರುತ್ತೆ. ಆಕ್ಸಿಡೆಂಟ್ ಆಗೋರು ಏನು ಮಾಡಬೇಕು ಅಂದರೆ, ಪ್ರತಿ ಅಮಾವಾಸ್ಯೆಗೆ ನಿಮಗೆ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಅಟ್ಲೀಸ್ಟ್ ಒಂದು 9 ಅಮಾವಾಸ್ಯೆಗೆ 1/4 kg ಗೋರಿಕಾಯಿ ಅಥವಾ ಜವಳಿಕಾಯಿ, ಗೋರಿಕಾಯಿನೂ ಅಂತಾರೆ, ಕೆಲವರು ಜವಳಿಕಾಯಿನೂ ಅಂತಾರೆ, ಅದನ್ನು ಹೆಣ್ಣು ದೇವರಿಗೆ ಅಮಾವಾಸ್ಯೆ ದಿನ ದಾನ ಮಾಡ್ತಾ ಬಂದರೆ ಆಕ್ಸಿಡೆಂಟ್ಗಳು ಆಗಲ್ಲ. ಮತ್ತು ಇನ್ನೊಂದು, ಗಂಡ ಹೆಂಡ್ತಿಯರಿಗೆ ಜಗಳಗಳಾಗ್ತಿರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿರುತ್ತೆ. ಅವರು ಏನು ಮಾಡಬೇಕಂದ್ರೆ, ಬೆಡ್ರೂಮಲ್ಲಿ ಮಲಗೋ ದಿಂಬಿನ ಪಕ್ಕ ಮೂಲಂಗಿನ ಇಟ್ಕೋಬೇಕು. ಮೂಲಂಗಿ ಇಟ್ಕೊಂಡು ಬೆಳಗ್ಗೆ ಎದ್ದು ಇಬ್ಬರಿಗೂ ಮೂಲಂಗಿ ನಿವಾಳಿಸ್ಬಿಟ್ಟು ಹಸುಗೆ ತಿನ್ನಿಸ್ತಾ ಬರೋದ್ರಿಂದ ಗಂಡ ಹೆಂಡ್ತಿಯರು ಇಬ್ಬರಲ್ಲೂ ಹೊಂದಾಣಿಕೆ ಬರುತ್ತೆ. ಇದು 1 ದಿನ 2 ದಿನ ಮಾಡೋವಂಥದ್ದಲ್ಲ, ನೀವು ಅದನ್ನು ಡೈಲಿ ಮಾಡ್ತಾ ಹೋಗಬೇಕು. ನೀವು 1 ದಿವಸಕ್ಕೆ 2 ದಿವಸಕ್ಕೆ ಮಾಡಿದ್ರೆ ಏನೂ ಆಗೋಲ್ಲ. ಅದು 1 ತಿಂಗಳು 2 ತಿಂಗಳು ಮಾಡ್ತಾಯಿದ್ರೆ ಅದರ ಪರಿಣಾಮ ನಿಮಗೆ ಗೊತ್ತಾಗತ್ತೆ. ಎಲ್ಲರೂ ಆರಾಮ್ಸೆಗೆ ಮಾಡ್ಕೋಬೋದು. ನಾನು ನಮ್ಮ ಮನೆಯವರು ಆವಾಗ ಹಂದಿನ ಥರ ಕಿತ್ತಾಡ್ತಿದ್ವಿ ಜೊತೆಲಿದ್ದಾಗ. ಆವಾಗ ಅವ್ರಿಗೂ ಚಿಕ್ಕ ಏಜು, ನನಗೂ ಚಿಕ್ಕ ಏಜು. ಅವ್ರ ಮೇಲೆ ನಾನು ಓಡಾಡ್ಬಿಡೋದು, ನನ್ನ ಮೇಲೆ ಓಡಾಡ್ಬಿಡೋದು, ಹಿಂಗೆ ಆಗ್ತಾಯಿತ್ತು. ಅದೇನೋ ಆಗಿ ಬೇಡವೇ ಬೇಡ ಅಂದ್ಬಿಟ್ಟು ತೀರೇಕಕ್ಕೆ ಹೋದಾಗ ನಾನು ಈ ಕಡೆ ಬರಬೇಕಾಯ್ತು. ಬಂದಮೇಲೆ ಸಪ್ರೇಷನ್ ಅನ್ನೋದಿದೆಯಲ್ಲ, ಅದು ಎಲ್ಲರನ್ನೂ ಹೀಲ್ ಮಾಡುತ್ತೆ. ಅವ್ರಿಗೂ ನಮ್ಮ ಮನೆಯವ್ರಿಗೂ ಗೊತ್ತಾಯಿತು ನನ್ನ ತಪ್ಪು, ಕಾಟ ಕೊಡಬಾರ್ದಿತ್ತು ಹಂಗೆಲ್ಲ ಅಂತ. ನಾನೇನು ಜವಾಬ್ದಾರಿ ತಗೊಳ್ಳಿಲ್ಲ. ಈಗಲೇನು ಜವಾಬ್ದಾರಿ ಇಲ್ಲ, ಕಾಟ ಇಲ್ಲ ಅಷ್ಟೇ. ಈಗ ಕಾಟ ಕೊಡಬಾರ್ದಿತ್ತು ಅನ್ನೋದು ಗೊತ್ತಾಯಿತು. ಅದಕ್ಕೆ ನಾನು ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ನೆಕ್ಸ್ಟ್ ವರ್ಷ ಇರೋಕ್ಕೆ ನನಗೂ ಒಬ್ಬಳೇ ಹೆಣ್ಗಾಡಿ ಸಾಕಾಗ್ಬಿಟ್ಟೈತೆ, ಒಟ್ಟಿಗೆ ಇರೋಣ ಅಂತ ಕರಿತಾಯಿದ್ದೀನಿ. ಯಪ್ಪ ನೋಡೋಣ ಅಂತಿದ್ದಾರೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಇಷ್ಟು ದಿವಸ ಇರೋಕ್ಕೆ ಅಂತ ಅಲ್ಲ ಅವರು ಇಲ್ಲಿ ನಾವು ಇರೋದು, ಒಟ್ಟಿಗೆ ಇರೋಣ ಅಂತ ಇದ್ದೀನಿ. ಏನು ಮಾಡ್ತಾರೋ ಗೊತ್ತಿಲ್ಲ. ಲೈಫೇ ಒಂಥರ
ಉತ್ತರ ಸಿಗದ ಪ್ರಶ್ನೆಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.